ಅಂಬೇಡ್ಕರ್ ನಾಮಫಲಕ ತೆರವು ಘಟನೆಯಿಂದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಶೆಟ್ಟಹಳ್ಳಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇದೇ ವಿಚಾರವಾಗಿ ಕರ್ನಾಟಕ ಟಿವಿ ವರದಿಯನ್ನ ಪ್ರಸಾರ ಮಾಡಿತು. ವರದಿ ಬಳಿಕ ಎಚ್ಚೆತ್ತಂತಹ ಜಿಲ್ಲಾ ಮತ್ತು ತಾಲೂಕು ಆಡಳಿತದಿಂದ ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಗಿದೆ. ಎಸಿ ನೇತೃತ್ವದಲ್ಲಿ ಗ್ರಾಮದ 2 ಸಮುದಾಯದವರ ಜೊತೆ ಶಾಂತಿ ಸಭೆ ನಡೆಸಲಾಗಿದೆ. ಊರಿನ ದೇಗುಲಗಳ ಪ್ರವೇಶಕ್ಕೆ ದಲಿತರಿಗೆ ಅವಕಾಶವನ್ನ ಕಲ್ಪಿಸಿದ್ದು, ಪೊಲೀಸರ ಭದ್ರತೆಯಲ್ಲಿ ಪೂಜೆ ಮಾಡುವ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಬೇಡಿಕೆ ಬಗ್ಗೆ ಈಗ ಗಮನ ಹರಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಏನು ಈ ದಿನ ನಮ್ಮ ಕೆಶೆಟ್ಟಹಳ್ಳಿ ಗ್ರಾಮದಲ್ಲಿ ಹಿಂದೆ ಇದ್ದಂಥ ಮೌಢ್ಯಾಚರಣೆ ಅಂದರೆ ನಮ್ಮ ಕೆಶೆಟ್ಟಹಳ್ಳಿ ಗ್ರಾಮದ ಸವರ್ಣೀಯರ ಬೀದಿಗಳಲ್ಲಿ ಇದ್ದಂತಹ ದೇವಸ್ಥಾನಗಳಿಗೆ ನಮ್ಮ ಪರಿಶಿಷ್ಟ ಜಾತಿಯ ಜನರಿಗೆ ಮುಕ್ತ ಪ್ರವೇಶ ಇರಲಿಲ್ಲ ಅಂತಂತೇಳಿ ಏನು ಒಂದು ವಿವಾದ ಇತ್ತೋ ಅದು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಎರಡಕ್ಕೂ ಈ ವಿಚಾರ ಗಮನಕ್ಕೆ ಬಂದು 19ನೇ ತಾರೀಕು ಶುಕ್ರವಾರ ಏನು ಮಾನ್ಯ ಎಸಿ ಮತ್ತು ತಹಸೀಲ್ದಾರ್ ರವರ ಘನಾಧ್ಯಕ್ಷತೆಯಲ್ಲಿ ಏನು ಪೀಸ್ ಕಮಿಟಿ ಆಗಿ ಅಲ್ಲಿ ನಿರ್ಣಯ ಆಯಿತು. ಅಲ್ಲಿ ನಮ್ಮ ಬೇಡಿಕೆಗಳು 4 ಬೇಡಿಕೆ ಇತ್ತು. ಒಂದು ಏನು ನಮ್ಮ ಸರ್ಕಾರಿ ಕಟ್ಟೆ ಇತ್ತಲ್ಲ, ಇಲ್ಲಿ ಗುಂಡುಕಟ್ಟೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ 5 ಕುಂಟೆ ಜಾಗ ಮತ್ತೆ ನಮ್ಮ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಇಲ್ಲ. ಅಲ್ಲಿ ನಮ್ಮ ಜಾತಿಯವರು ಯಾರಾದರೂ ಶುಭ ಸಮಾರಂಭ ಮಾಡಲಿಕ್ಕೆ ಏನು ಬಾಡಿಗೆ ಕೇಳಕ್ಕೆ ಹೋದಾಗ ಅಲ್ಲೂ ಕೂಡ ನಮಗೆ ನಿರಾಕರಿಸ್ತಿದ್ರು. ಅದೊಂದು ಬೇಡಿಕೆ. ಮತ್ತು ಏನವರು ಬೊಮ್ಮಲಿಂಗೇಶ್ವರ ಸೇವಾ ಟ್ರಸ್ಟ್ ಅಂತೇಳಿ ಏನು ಟ್ರಸ್ಟ್ ಮಾಡ್ಕೊಂಡಿದ್ರು, ಅದರಲ್ಲಿ ನಮ್ಮ ಜನಾಂಗದ ಇಬ್ಬರಿಗೆ ನಿರ್ದೇಶಕರ ಸ್ಥಾನವನ್ನು ಕೊಡಬೇಕಂತ ಮಹತ್ವದಂಥ 4 ಬೇಡಿಕೆಗಳೇನಿದ್ದೋ ಅದನ್ನು ನಾವು ತಾಲೂಕು ಮತ್ತು ಜಿಲ್ಲಾ ಆಡಳಿತದ ಮುಂದೆ ಇಟ್ಟಿದ್ವಿ. ಮಾನ್ಯ ಎಸಿ ಸಾಹೇಬರು ಇವನ್ನೆಲ್ಲ ಮನಪೂರ್ವಕವಾಗಿ ಗಮನ ಹರಿಸಿ ಎಲ್ಲ ಬೇಡಿಕೆಗಳು ಅಂದರೆ 3 ಬೇಡಿಕೆಗಳನ್ನ ಮೊದಲನೇಗೆ ಈಡೇರಿಸೋಕ್ಕೆ ಮತ್ತು ಏನು ಹಿಂದೆ ಈ ಬೊಮ್ಮಲಿಂಗೇಶ್ವರ ಸೇವಾ ಟ್ರಸ್ಟ್ಗೆ ಏನು ಇನ್ನೂ ಉತ್ತರ ದಕ್ಷಿಣ 209 ಅಡಿ, ಪೂರ್ವ ಪಶ್ಚಿಮ 219 ಅಡಿ ಏನಿತ್ತು ಅದರಲ್ಲಿ ಅದನ್ನು ಖಾತೆಯ ತಕ್ಷಣ ರದ್ದು ಮಾಡಿ ತದನಂತರ ದಿನಗಳಲ್ಲಿ ನೀವು ಅರ್ಜಿ ಕೊಟ್ಟಂಥ ಕ್ಷಣದಲ್ಲಿ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಜಾಗವನ್ನು ಕೊಡ್ತೇವೆ ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣಕ್ಕೆ ಅಂತೇಳಿ ಭರವಸೆಯನ್ನು ಕೊಟ್ಟದ ಮೇರೆಗೆ ಈ ದಿನ ತಾಲೂಕಾಡಳಿತ ಆಶಯದಂತೆ ಈ ದಿನ ಎಲ್ಲ ಕೆಶೆಟ್ಟಹಳ್ಳಿ ಗ್ರಾಮದಲ್ಲಿರುವಂಥ ಎಲ್ಲ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ ನಾವು ವೈಮನಸ್ಸಿಗಿರಲಿಲ್ಲ, ಅವರು ಕೂಡ ಯಾರು ಕೂಡ ಏನು ಚಕಾರ ಎತ್ತಿಲ್ಲ. ಎಲ್ಲ ನಮ್ಮ KM ಪೊಲೀಸ್ ಠಾಣೆ ಮತ್ತು ಜಿಲ್ಲಾ ಪೊಲೀಸ್ ಅವರ ಸೂಕ್ತ ಬಂದೋಬಸ್ತ್ ಮತ್ತು ನಮ್ಮ ಮಾತೃ ಇಲಾಖೆಯಾದಂಥ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ತಾಲೂಕಾಡಳಿತ ಸಹಯೋಗದೊಂದಿಗೆ ಇವತ್ತೇನು ಮುಕ್ತ ಪ್ರವೇಶ ಕಲ್ಪಿಸಿಕೊಡ್ತಾರೆ ಅದಕ್ಕೆ ಧನ್ಯವಾದವನ್ನು ತಿಳಿಸ್ತೀವಿ. ಹೆಚ್ಚಾಗಿ ಪೊಲೀಸ್ ಇಲಾಖೆಗೆ ಮತ್ತು ಇಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಸಿಬ್ಬಂದಿಗೂ ನಮ್ಮ ಕೆಶೆಟ್ಟಹಳ್ಳಿ ಗ್ರಾಮದ ಪರವಾಗಿ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.